ಸೊ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಸ್ಯಾಟರ್ಡೇ ಏನೆಲ್ಲ ಆಯಿತು ಅಂತ ತೋರಿಸ್ತಾ ಇದ್ದೀನಿ. ಆದರೆ ಈ ವಿಡಿಯೋ ನಾನು ಮಾಡ್ತಿಲ್ಲ, ನಮ್ಮ ಮಮ್ಮಿ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಲಾಸ್ಟ್ ವ್ಲಾಗಲ್ಲಿ ಮಿಸ್ ಆಗಿರೋ ಕ್ಲಿಪ್ಪಿಂಗ್ ಈಗ ಹಾಕಿದ್ದೀನಿ ನೋಡಿ. ಇವತ್ತು ನನ್ನ ಮಗನೇ ಚಪಾತಿ ತೀಡ್ಕೊತಾನಂತೆ. ಸ್ಕೂಲು ಹಾಫ್ ಡೇ ಎಕ್ಸಾಮ್ ಬರೆದು ಬಂದು ಅವ್ರ ಸ್ಕೂಲವ್ರು ಏನೋ ಓದ್ಕೊಳ್ಳಿ ಮಕ್ಕಳು ಅಂತ ಸ್ಕೂಲ್ ಹಾಫ್ ಡೇಗೆ ಬಿಟ್ಟು ಕಳಿಸೋದ್ರೆ ಎಕ್ಸಾಮ್ಗೆ ಓದ್ಕೊಳ್ಳಿ ಮಾರನೇ ದಿವಸಕ್ಕೆ ಅಂತ ಅವ್ನು ನೋಡಿ ನಾನೇ ಚಪಾತಿ ಮಾಡ್ಕೊತೀನಿ ಅಂತ ತೀಡ್ತಾ ಇದ್ದಾನೆ. ಅದ್ಯಾಕೆ ಹಂಗೆ ಮಾಡ್ತಿದ್ಯಾ? ಹಂಗೆ ಮಾಡಿದ್ರೆ ಕರೆಕ್ಟಾಗಿ ಬರುತ್ತಾ? ಯಾರು ಹೇಳಿದ್ದು? ಶಾಪ್ ಅವ್ರು ಹಂಗೆ ಮಾಡ್ತಾರೆ. ಅವ್ರು ಪರೋಟ ಮಾಡ್ಬೇಕಾರೆ ಹಂಗೆ ಮಾಡೋದು. ಶಾರ್ಟ್ಸಲ್ಲಿ ನೋಡ್ದ? ಏನು ಯೂಟ್ಯೂಬ್ ಶಾರ್ಟ್ಸಲ್ಲ? ಯಾರು ಮಾಡಿದ್ರಪ್ಪ? ಯಾರು ನೋಡಿದೆ? ಹಸಿ ಹಿಟ್ಟು ಹಾಕ್ಕೋಬೇಕಲ್ಲ ಇನ್ನೂ ಸ್ವಲ್ಪ. ಅದು ಯಾವ್ಯಾವ ಥರ ಶೇಪಲ್ಲಿ ತಿಡ್ತೀಯ ನೋಡಬೇಕು. ಒಂದು ಇಂಡಿಯಾ, ಒಂದು ಇಂಗ್ಲೆಂಡು. ಕಲ್ಲಿಗೆ ಕಚ್ಕೊಳತ್ತೆ ನೀನು ಮಾಡ್ತಾ ಇರೋದು. ನೋಡೋಣ ಬರುತ್ತಾ? ಆಗೋ ಈ ಥರ ಮಾಡ್ತಾರ ಮಿತು? ಬರಲ್ಲ. ಮತ್ತೆ ಮಾಡ್ಕೋತೀನಿ ಅಂತ ಬಂದೆ. ನೋಡಿ ಫಸ್ಟ್ನೇ ಸರಿ ಇದೆಲ್ಲ ಅದು ಫುಲ್ ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೆ ಮಾಡಿದ್ದಾನೆ. ಏನೋ ಪರವಾಗಿಲ್ಲ, ಸುಮಾರಾಗಿ ಮಾಡಿದ್ದಾನೆ. ಓ ಮಿತು, ನೆಕ್ಸ್ಟ್ ಒನ್ ಟ್ರೈಯಾ? ಹಾಂ ಸರಿ, ಇದನ್ನು ಹೆಂಗೆ ಮಾಡ್ತೀಯ ನೋಡೋಣ. ಇದು ಫಸ್ಟ್ ಸರಿ ಇದು ಹೋಗುತ್ತಾ ಇಲ್ಲ ಕ್ಲೀನಾಗಿ ಬರುತ್ತಾ? ಇದು ಯಾವ ಶೇಪಲ್ಲಿ ಬರುತ್ತೆ? ರೌಂಡ್ ಬರುತ್ತಾ? ನಿಜ? ನೋಡೋಣ. ರೌಂಡ್ ಬರುತ್ತೆ ಅಂತ ಹೇಳಿದ್ದಾನೆ. ಯಾವ ಶೇಪ್ ಬರುತ್ತೋ ನೋಡೋಣ. ಹೊಸ ಎಕ್ಸ್ಪೆರಿಮೆಂಟ್. ಚಪಾತಿ ತಿಳೋದು ಕಲಿತಾ ಇದೆಯಾ? ಮತ್ತಿವತ್ತು ಇನ್ನೇನು ಕಲಿತಾ ಇರೋದ? ಏನು ಹೌದಾ? ಓ ಹಿಂಗೆಲ್ಲ ಮಾಡಬೇಕಾ? ನೋಡಿ, ಒಂದು ಚಪಾತಿ ಮಾಡೋವರೆಗೂ ನನಗಿನ್ನೂ ಬರಲ್ಲ, ನಾನು ಸುಡ್ತೀನಿ ಅಷ್ಟೇ ಅಂತಿದ್ದ. ಎರಡನೇ ಚಪಾತಿ ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದಾನೆ, ಎಕ್ಸ್ಪರ್ಟ್ ಥರ. ತೆಗಿ ನೋಡೋಣ ಹೆಂಗೆ ಬಂದಿದೆ. ಓ ಪರವಾಗಿಲ್ಲ ಮಿತು. ಓ ಗ್ರೇಟ್ ಜಾಬ್. ಓಕೆ ಮಿತು, ಹಂಗಾರೆ ಎಕ್ಸ್ಪರ್ಟ್ ಆಗಿದೆಯಲ್ಲ ಈಗ. ನೆಕ್ಸ್ಟ್ ಟೈಮ್ ಮನೇಲಿ ಚಪಾತಿ ಮಾಡೋವಾಗೆಲ್ಲ ನೀನೇ ಮಾಡಿಕೊಡ್ಬೇಕು. ನೋಡೋಣ. ಇನ್ಮೇಲೆ ನಿನಗೆ ಚಪಾತಿ ತೀಡೋದು ಕೊಡೋದು. ಓ ಈ ಚಪಾತಿ ತಿರುಗಿಸ್ಕೋಬಾರ್ದಾ? ನೀನೇ ತಿರುಗಬೇಕಾ ತೀಡೋವಾಗ? ಇದು ನಮಗೆ ಗೊತ್ತಿರಲಿಲ್ಲ. ಓ ನ್ಯೂ ಸ್ಟೈಲ್ ಬೇರೆ. ಕಲ್ತ್ಕೊಳ್ಳೋಣ ಬಿಡು ನಾವು. ನೋಡಿ ಫೈನಲಿ 3 ಚಪಾತಿ ಮಾಡಿದ್ದಾನೆ. ಈಗ ಹೆಂಗೆ ಮಿತು? ನಾನು ಸುಟ್ಕೊಡಲ್ಲ, ನೀನೇ ಸುಟ್ಕೋತೀಯಪ್ಪ ಅದನ್ನು? ನೀನೇ ಸುಟ್ಕೊತೀಯಾ? ಓ ಫಸ್ಟ್ ಟೈಮು ಚಪಾತಿ ಮಾಡ್ತಾ ಇರೋದ್ರಿಂದ ಮುಖದಲ್ಲಿ ಕಳೆ ಉಕ್ಕಿ ಉಕ್ಕಿ ಬರ್ತಾ ಇದೆ. ಓ ಫಸ್ಟ್ ಎಣ್ಣೆ ಹಾಕೋಬೇಕಾ? ನಾವೆಲ್ಲ ಗ್ಯಾಸ್ ಅಂಟಿಸ್ಕೋಬೇಕು ಅಂತಿದ್ವಿ. ಓ ಸಿಮ್ಮಲ್ಲಿ ಬೇರೆ ಇಟ್ಟಿದ್ದೀರಾ? ಚಪಾತಿ ಮಾಡಬೇಕಂದ್ರೆ ಐ ಫ್ಲೇಮಲ್ಲಿ ಇಟ್ಕೋಬೇಕು. ಹೆಂಚು ಕಾಯಬೇಕಲ್ವಾ? ಇದೆಯಾ? ಸರಿ. ಆಮೇಲೆ ಫಸ್ಟು ಲಾಸ್ಟಲ್ಲಿ ಮಾಡಿರೋ ಚಪಾತಿ ಫಸ್ಟಲ್ಲಿ ಹಾಕೋಬೇಕು. ಆಯಿತು. ಜೋರಾಗಿ ಹಾಕಿದ್ರೆ ಏನಾಗುತ್ತೆ? ನಿಂತರನಾ? ಓ ಹಂಗಾಗುತ್ತಾ? 1 ಡ್ರಾಪ್ ಅಷ್ಟೇ ಹಾಕ್ಬೇಕಾ ಆಯಿಲು? ಸ್ವಲ್ಪ ಎತ್ಕೊಬೇಕು. ಓ ಸಾರಿಸ್ಬೇಕಾ? ಸರಿ, ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಬೇಕಾ? ಹೋಗ್ಲಿ, ಇನ್ನು ಸ್ವಲ್ಪ ಎತ್ಕೊಂಡು ಹಾಕು. ಸಾಕಾಗಿಲ್ಲ ಅನಿಸುತ್ತೆ ನೀನು ಸ್ಪ್ರೆಡ್ ಮಾಡೋಕ್ಕೆ. ಸಾಕಾಯ್ತಾ ಈಗ? ಏನು ಬಂದೈತೆ? ಬಬಲ್ಸ್ ಬಂದೈತಾ? ಆ ಬಬಲ್ಸ್ ಬಂದಾಗ
ತಿರ್ವಾಕ್ಬೇಕು. ನಾವೆಲ್ಲ ಹಂಗೆ ತಿರ್ವಾಕೋಣ ಅಂದ್ಕೊಂಡಿದ್ದೋ, ನೀನು ಮಾತ್ರ ಬಬಲ್ಸ್ ಬಂದಾಗ ತಿರ್ವಾಕ್ತಾ ಇದೀಯಾ? ನದರ್ ಸೈಡ್ ಹಾಕ್ಬೇಕು. ಆ ಇನ್ನೊಂದು ಬೇರೆ ಸೈಡ್ ಹಾಕ್ಬೇಕು. ನೀನು ತಿರ್ವಾಕಿರೋ ಸೈಡ್ ಹಾಕೋಬೇಕಾ? ಅಲ್ಲ, ತಿರುವಾಕಿರುತ್ತೆ. ಹಾಂ, ಆಮೇಲೆ ಸ್ಪ್ರೆಡ್ ಮಾಡಬೇಕು. ಹಾಂ. ಅದಾದ್ಮೇಲೆ ಓ, ಇಷ್ಟಾದರೆ ಚಪಾತಿ ಆಯಿತಾ? ಇಲ್ಲ, ಬೇಯಬೇಕು. ಓ, ಇನ್ನೂ ಬೇಯಿಸ್ಬೇಕಾ? ಏಕೆ? ಬೆಂದೈತೆ ಇಲ್ಲ. ಓ, ಅದಕ್ಕೆ ಇವಾಗ ನೆಕ್ಸ್ಟ್ ಟರ್ನ್ ಮಾಡಾಕದಾ? ಎಲ್ಲಿ ಈ ಕಡೆ ಬೆಂದೇ ಇಲ್ಲ? ಬ್ರೌನ್ ಬಂದೈತೆ. ಓ, ಇನ್ನೂ ಆಗಬೇಕಾ? ಹ್ಞೂ. ಮತ್ತೆ ತಿರುವಾಕ್ಬೇಕು. ಎಷ್ಟು ಸರಿ ತಿರ್ವಾಕ್ಬೇಕು? 40. 2 ಟೈಮ್ಸ್ ಆಗೈತೆ, ಇನ್ನೂ 2 ಟೈಮ್ಸ್ ಹಾಂ, ಇವಾಗ ಬೆಂದಿರೋದು ಎತ್ಕೊಂಡು ಹಾಂ, ಪ್ಲೇಟಲ್ಲಿ ಹಾಕ್ಕೊಂಡು. ಪ್ಲೇಟಲ್ಲಿ ಹಾಕೋಬೇಕು. ಅದನ್ನು ತೋರಿಸ್ಬೇಕಾ? ನೀವು ನಮ್ಗೆ ಹೇಳ್ಬೇಕಾ? ಹಾಂ, ಒಬ್ರೊಬ್ರು ಗೊತ್ತಿರಲ್ಲ. ಪ್ಲೇಟಲ್ಲಿ ಹಾಕೊಂತೀನಿ ಅಂತ ಎಲ್ರಿಗೂ ಗೊತ್ತಿರುತ್ತೆ, ನೀನು ಹೇಳ್ಕೊಟ್ರೆ ಆಗತ್ತಾ? ಅಲ್ಲ, ಪ್ಲೇಟಲ್ಲಿ ಹಾಕೊಂಡು ಅದು ಬೇಯಿಸಿದ ಆಮೇಲೆ. ಓ, ಹೌದಾ? ಆಮೇಲೆ ಮತ್ತೆ ಎಣ್ಣೆ ಹಾಕೊಂಡ್ಬೇಕು. ಹ್ಞೂ. ಮತ್ತೆ ಸೆಕೆಂಡ್ ಚಪಾತಿ ಎತ್ಕೊಂಡು ಹ್ಞೂ. ನೀರಿರುತ್ತೆ. ಹ್ಞೂ. ಆಮೇಲೆ ಹಿಂಗೆ ಇಟ್ಕೊಂಡು ನೀಟಾಗಿ ಹಾಕ್ಬೇಕು. ನೀಟಾಗಿ ಹಾಕ್ಲಿಲ್ಲ ಮತ್ತೆ ನೀನು? ಇವಾಗ ಹಾಕ್ತೀನಿ. ಆಗಿದೆ. ಹ್ಞೂ. ಓಕೆ. ಹ್ಞೂ. ನೋಡಿ ನನ್ನ ಮಗನ ಕತೆನ. ದಿಸ್ ಇಸ್ ಮೈ ಸೆಕೆಂಡ್ ಚಪಾತಿ. ಫಸ್ಟ್ ಚಪಾತಿ ಚೆನ್ನಾಗಿ ಬಂತು ಅಂತ ಎರಡನೇ ಚಪಾತಿ ಸೀಸ್ ಹಾಕಿದ್ದಾನೆ ಒಂದು ಸೈಡ್. ಟರ್ನ್ ಮಾಡು ಮಿತು, ಬೇಡ, ಟರ್ನ್ ಮಾಡು. ಬೇಡ. ಟರ್ನ್ ಮಾಡು. ನೋಡಿ ನೋಡಿ ಫ್ರೆಂಡ್ಸ್, ಆಮೇಲೆ ಅದನ್ನ ಅದಕ್ಕೆ ಜಾಸ್ತಿ ಹೋಪ್ ಇಟ್ಕೋಬಾರ್ದು. ಒಂದು ಚಪಾತಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಎರಡನೇದಕ್ಕೆ ಈ ಥರ ಮಾಡೋದಾ? ನೋಡ್ದಾ ಮನೇಲಿ ಮಮ್ಮಿ ಮಾಡೋಕ್ಕೆ ಎಷ್ಟು ಕಷ್ಟ ಇರ್ತದೆ. ಎಲ್ಲನೂ ತಿನ್ಬೇಕಾರೆ ಹೇಳ್ತಿರಲ್ಲ, ಇದು ಸೀದೋಗೈತೆ, ಇದು ನನಗೆ ಬೇಡ. ಎಷ್ಟು ಈಸಿ. ಅದಕ್ಕೆ ನೀನು ಸೀಸಕ್ಕಿರೋದಲ್ವಾ? ಮಿಸ್ಟೇಕ್. ಈ ಪಲ್ಯ ನನಗಿಷ್ಟ ಆಗಲ್ಲ, ನನಗೆ ಈ ಚಟ್ನಿ ಇಷ್ಟ ಆಗಲ್ಲ. ಇವಾಗ ಮಾಡೋವಾಗ ಗೊತ್ತಾಯ್ತಾ ಎಷ್ಟು ಕಷ್ಟ ಆಗುತ್ತೆ ಎಲ್ಲದನ್ನು ಮಾಡೋಕ್ಕೆ ಅಂತ. ಬಬಲ್ ಬಬಲ್. ಅದಕ್ಕೆ ಮಕ್ಕಳಿಗೆ ನಿಮಗೆ ಬಿಡಬೇಕು, ಮಾಡ್ಕೊಳ್ಳಿ ಒಂದೊಂದ್ಸರಿ ಅಂತ. ಓಕೆ, ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮಿಂದ ಮಾಡ್ಕೊಳ್ಳೋದಲ್ಲ, ನೆಕ್ಸ್ಟ್ ಟೈಮಿಂದ ಏನಾದ್ರು ಮಾಡಿದ್ದೀವಲ್ಲ ಅದಕ್ಕೆ ನೀವು ಹೆಸರು ಇಡಬಾರ್ದು. ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ನಾನು ಇದನ್ನು ತಿನ್ನಲ್ಲ, ನಾನು ಅದನ್ನು ತಿನ್ನಲ್ಲ. ಓಕೆ. ನೋಡ್ದಾ, ನೀವು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಚಪಾತಿ. ನಾವೇನಾರೋ ಅಪರೂಪಕ್ಕೆ ಏನೋ ಬೇರೆ ಕೆಲಸ ಮಾಡ್ಕೊಂಡು ಚಪಾತಿ ಹೆಂಚ್ ಮೇಲೆ ಹಾಕಿರ್ತೀವಿ, ಅದು ಏನೋ ಮಾಡೋಕ್ಕೆ ಹೋಗಿ ಬೇರೆ ಕೆಲಸ ಮಾಡ್ತಾ ಇರ್ತೀವಿ, ಅದು ಏನೋ ಒಂದು ಸ್ವಲ್ಪ ಸೀದಿರುತ್ತಪ್ಪ, ಅದಕ್ಕೆ ಈ ಚಪಾತಿ ಸೀಸ್ಬಿಟ್ಟಿದ್ಯಾ, ನನಗೆ ಬೇಡ. ನಾನು ಹಂಗೆ ಹೇಳಿಲ್ಲ. ಹೇಳಿಲ್ವಾ? ನೀನು ಹೇಳಿಲ್ಲ ಅಂದರೆ ನಾನು ಯಾಕೆ ಈಗ ಹೇಳ್ತಿದ್ದೆ ನಿನಗೆ? ಇವಾಗ ನೀನು ಮಾಡ್ಕೊಂಡಿರೋದ್ರಿಂದ ಸೀದಿರೋ ಚಪಾತಿ ಆದರೂ ನೀನೇ ತಿನ್ನಬೇಕು. ಹೆಂಗಿದ್ರು ನೀನು ಮಾಡಿರೋದಲ್ವಾ, ಅದಕ್ಕೆ ಎತ್ತೋರಿಗೆ ಯಜ್ಞನೂ ಮುದ್ದು ಅಂತ ಅಂತಾರಲ್ಲ ಗಾದೆ, ಹಂಗೆ ನೀನು ಮಾಡಿರೋ ಚಪಾತಿ ಈಗ ನೀನೇ ತಿಂದು ಚೆನ್ನಾಗಿದೆ ಅಂತ ಹೇಳ್ಬೇಕು. ಥ್ಯಾಂಕ್ ಯು. ಓ, ಇದೇನೋ ಮಿತು ಹೊಸ ಎಕ್ಸ್ಪೆರಿಮೆಂಟು. ಹೆಂಚು ಬೀಳ್ಸ್ಕೊಂಬಿಡಿ ಕಾಲ ಮೇಲೆ? ಇಲ್ಲ. ಓ, ಶೆಫ್ ಥರ ಮಾಡ್ತಾ ಇದೀಯಾ ಅಪ್ಪ, ನೆಲಕ್ಕೆ ಬೀಳಿಸ್ಬಿಟ್ಟಿಯಾ, ಸುಮ್ಮನಿರು. ಪರವಾಗಿಲ್ಲ ಮಿತು, ಏನೇನೋ ಕಲಿತಾ ಇದೀಯಾ. ನೋಡಿ ನನ್ನ ಮಗನೇ ಮಾಡ್ಕೊಂಡಿರೋ ಚಪಾತಿ ಹೆಂಗಿದೆ, ನೈಟ್ ಎಷ್ಟು ಸ್ಮೂತಾಗಿ ಕಲಿಸಿದ್ದೆ ನೀವು. ಇದು ಹೆಂಗೆ ಮಾಡಿದ್ದಾನೆ. ನನಗೆ ಹಂಗಿದ್ರೆ ಇಷ್ಟ ಆಗಲ್ಲ, ಹಿಂಗಿದ್ರೆ ಇಷ್ಟ ಆಗಲ್ಲ ಅಂತಾರಲ್ಲ, ಅವ್ರಿಗೆ ಒಂದ್ಸರಿ ಅವ್ರನ್ನೇ ಮಾಡಕ್ಕೆ ಬಿಡಿ, ಆವಾಗ ಈ ಥರ ವಿಚಿತ್ರವಾಗಿ ಬರುತ್ತೆ. ಮತ್ತು ಇನ್ನೊಂದ್ಸರಿ ನಾವು ಮಾಡಿದಾಗ ಏನಾದ್ರು ಒಂಚೂರು ವ್ಯತ್ಯಾಸ ಆದ್ರೂ ಏನೂ ಮಾತಾಡಲ್ಲ, ಆವಾಗ ಕ್ಲೀನಾಗಿ ತಿಂತಾರೆ. ಯಾರಿಗಾದ್ರೂ ರೋಟಿ ಬೇಕನ್ನೋದೈತೆ ನೋಡಿ. ಎತ್ಕೊಪ್ಪ ರಾಜ, ತಿನ್ನೋ ನೀನು ಮಾಡಿರೋ ಚಪಾತಿ, ಒಣ ಚಪಾತಿ. ಟೇಬಲ್ ಮೇಲೆ ವಿಧಿ ಇಲ್ಲ, ತಿನ್ನಲೇಬೇಕು ಅಂತೀಯಾ? ಇಲ್ಲ, ಸಾಫ್ಟ್ ಆಗೈತೆ. ಎಲ್ಲಿದ್ಯಪ್ಪ? ನೋಡು. ಅದು ಫಸ್ಟ್ ಅದು ನೀನು ಚೆನ್ನಾಗಿ ಬಂದಿತ್ತಲ್ಲ ಅದು ಫಸ್ಟ್ ಟ್ರೈ ಬೆಸ್ಟ್ ಟ್ರೈ. ಏನೋ ಒಟ್ಟು ನಾನು ಎಲ್ಲಾದರೂ ಹೊರಗಡೆ ಹೋದಾಗೂ ಏನೋ ಒಂದು ಮಾಡ್ಕೊಂಡು ತಿಂತೀಯ ಅಂತ ಅರ್ಥ ಆಯಿತು. ಸೀದಿರೋದೋ ಪದಿರೋದೋ ಏನೋ ಒಂಚೂರು ಮಾಡ್ಕೊಂಡು ತಿಂತೀಯ. ನಾನು ಆರಾಮಾಗಿ ನಿನ್ನನ್ನು ಬಿಟ್ಟು ಊರಿಗೆಲ್ಲ ಹೋಗಿ ಬರ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು 12 ಕಾಲ್ ಆಗಿದೆ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಇತ್ತು. ಬಟ್ಟೆ ತೊಳೆಯೋದು ಅಂದರೆ ಕೈಯಲ್ಲಿ ತೊಳೆಯೋ ಬಟ್ಟೆ ಇತ್ತು, ಮಿಷಿನಲ್ಲಿ ತೊಳೆಯೋ ಬಟ್ಟೆ ಇತ್ತು, ಅದೆಲ್ಲ ಕೆಲಸ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೊಟೀನ್ ಮಾರ್ನಿಂಗ್ ರೊಟೀನ್ ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕಲ್ಲ, ಹಂಗಾಗಿ ಲೇಟ್ ಆಯಿತು. ಎಲ್ಲ ಬಟ್ಟೆ ಎಲ್ಲ ತೊಳೆದು ಒಣಗಾಕಿ ಎಲ್ಲ ಆಗಿದೆ.
ಇವತ್ತು ಶನಿವಾರ, ನೆನ್ನೆ ಎಲ್ಲ ಶುಕ್ರವಾರ ಎಲ್ಲ ಪೂಜೆ ಎಲ್ಲ ಮಾಡಿರ್ತೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ದೀಪ ಎಲ್ಲ ಹಚ್ಕೊಂಡು ನೋಡಿ, ಇಲ್ಲೂ ಕೂಡ ನೋಡ್ಬೋದು ದೀಪ ಎಲ್ಲ ಹಚ್ಚಿದ್ದೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ, ಮಕ್ಕಳೆಲ್ಲ ತಿಂದು ಹೋಗಿದ್ರು. ಈಗ 12 ಗಂಟೆಗೆ ಸ್ಕೂಲ್ ಬಿಡ್ತಾರೆ. ಇಲ್ಲಿಗೆ ಬರೋಷ್ಟರಲ್ಲಿ 12:45 ಆಗುತ್ತೆ. ನಮ್ಮ ಮನೆಯವ್ರು ಕರ್ಕೊಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಸ್ವಲ್ಪ ಇವಾಗ ರೆಸ್ಟ್ ಸಿಕ್ಕಿದಂಗೆ ಆಯಿತು. ಇಲ್ಲ ನಾನೇ ಹೋಗಬೇಕು ಅಂದಿದ್ರೆ ಯಪ್ಪ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಮತ್ತು ಈ ಕೆಲಸ ಎಲ್ಲ ಮಾಡಿ ಮತ್ತೆ ಹೋಗ್ಬೇಕಲ್ಲಪ್ಪ, ಬಿಸಿಲಲ್ಲಿ ಯಾರು ಹೋಗ್ತಾರೆ ಅನ್ನಂಗಾಗಿತ್ತು. ಮತ್ತು ಬಂದು ಅಡುಗೆ ಮಾಡಬೇಕಿತ್ತು. ಹಾಗಾಗಿ ಈಗ ಅವ್ರು ಹೋಗಿರೋದ್ರಿಂದ ನನಗೆ ಸ್ವಲ್ಪ ಫ್ರೀ ಆಗಿದೆ. ನೋಡಿ, ಇಲ್ಲಿ ಕುಕ್ಕರ್ ರೈಸ್ ಇಟ್ಟಿದ್ದೀನಿ. ಮೊಸರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಮೊಸರನ್ನ ಮಾಡ್ತೀನೋ ಬೇರೆ ಏನಾದರೂ ಆಗುತ್ತೋ ನೋಡೋಣ. ಫೈನಲಿ ಮೊಸರನ್ನ ಮಾಡೋ ಹಾಗಾಯಿತು. ಮೊಸರನ್ನೇ ಮಾಡಿದ್ದೀನಿ. ಬರ್ತಾ ನಮ್ಮ ಮನೆಯವರು ದ್ರಾಕ್ಷಿ ತೊಗೊಂಬಂದಿದ್ರು. ಮಕ್ಕಳಿಗೆ ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣು ಹಾಕ್ಕೊಟ್ರೆ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಆದರೆ ದಾಳಿಂಬೆ ಹಣ್ಣು ಇರಲಿಲ್ಲ, ಅದಕ್ಕೋಸ್ಕರ ದ್ರಾಕ್ಷಿನೇ ಹಾಕ್ಕೊಡ್ತಾಯಿದ್ದೀನಿ. ನಾವೀಗ ಹೊರಗಡೆ ಹೊಂಟಿದ್ದೀವಿ. ಎಲ್ಲಿಗೆ ಏನು ಅಂತ ಹೇಳಿ ಆಮೇಲೆ ಹೇಳ್ತೀವಿ, ಬನ್ನಿ. ಆಮೇಲೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ನಾವು ಮನೆಯಿಂದ ಹೊರಟು ಬಟ್ಟೆ ಅಂಗಡಿಗೆ ಹೋದ್ವಿ. ಯಾಕೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ನನ್ನ ಮಗನಿಗೆ ಬಟ್ಟೆ ತೊಗೊತಾ ಇದ್ದೀವಿ. ಹೋಗಿದ ತಕ್ಷಣ ಅವನು ಯಾವುದೋ ಒಂದು ಹಿಡ್ಕೊಂಡು ನೋಡ್ತಾ ಇದ್ದಾನೆ ಬಟ್ಟೆ. ನೋಡಿ, ಇದು ಬೇಕಂತೆ. ಅವನು ಈ ಥರ ಬೊಂಬೆಗಳಿರೋದು, ಅದ್ರ ಮೇಲೆ ಏನಾದರೂ ಚಿತ್ರಗಳಿರೋದನ್ನೇ ನೋಡಿ ಇಷ್ಟಪಡ್ತಾನೆ. ಕ್ವಾಲಿಟಿ ನೋಡಲ್ಲ, ಏನಿಲ್ಲ. ಕೊಡಿಸ್ತಿಲ್ಲ ಅಂದರೆ ಮುಖ ಒಂಥರ ಮಾಡ್ಕೋತಾನೆ. ನೋಡಿ, ನಮ್ಮ ಮನೆಯವ್ರು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಬಟ್ಟೆ ತೆಗ್ಸಾಕಿದ್ದಾನೆ ಹೋಗಿ ಸ್ವಲ್ಪ ಹೊತ್ತಿಗೆ. ಬಟ್ಟೆ ಅಂಗಡಿಯವರೇನೋ ಅವ್ನು ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು ನೋಡಿ ತೆಗೆದು ಹಾಕ್ತಾಯಿದ್ದಾರೆ ನೋಡಲಿ ಅಂತ. ನೋಡಿ, ಆ ಕಡೆ ನೋಡಿದ್ದಾಯಿತು, ಈ ಕಡೆ ಬಂದು ನೋಡ್ತಾ ಇದ್ದಾನೆ. ನಮ್ಮ ಮನೆಯವ್ರು ಬೇಜಾರಾಗಿ ನಿದ್ದೆ ಬಂದು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಎಷ್ಟು ರಾಶಿ ಬಟ್ಟೆ ತೆಗ್ಸಾಕ್ತಿದ್ದಾನೆ. ಇನ್ನೂ ಒಂದು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ. ಯಾವುದೋ ಒಂದು ಹಾಕ್ಕೊಂಡು ಬಂದು ತೋರಿಸ್ತಾ ಇದ್ದಾನೆ ಹೆಂಗಿದೆ ಅಂತ. ಫೈನಲಿ ಅದನ್ನು ತೊಗೊಂಡು ಬಿಲ್ ಮಾಡಿಸ್ತಾ ಇದ್ದಾನೆ. ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದು ಅಯ್ಯೋ, ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು, ಹೋದ್ವಿ. ನೋಡಿ, ನನ್ನ ಫ್ರೆಂಡ್ ಮನೆ ಇದು. ಅವ್ರು ತುಂಬ ದಿವಸದಿಂದ ಕರಿತಾಯಿದ್ರು, ಹಂಗಾಗಿ ಹೋಗಿರಲಿಲ್ಲ. ಈಗ ಹೋಗಿದ್ವಿ. ಅವ್ರದ್ದು ಕರಿಮಣಿ ಸಾರು ಏನಾಗಿತ್ತು ಹೋಗಿತ್ತು, ಕೋಣಿಸ್ಕೊಡು ಮಾಲ. ಅವಾಗ ನೀನು ಕೋಣಿಸ್ಕೊಟ್ಟಿದ್ದೆ. ಹೇಗಿದ್ರು ಬಂದಿದೆಯಾ ಇವತ್ತು, ನಿನಗೆ ಸರ್ದೀಸ್ ಕೋಣಿಸ್ಕೊಡು ಅಂದರು. ನಾಯ ಬಿಚ್ಕೊಂಬಂದ್ಬಿಡ್ತು. ಅದಿನ್ನೊಂದು ಏನಾದ್ರು ನಾಯಿ ಬರಬೇಕು. ಅಕ್ಷಯ ಡಾಗ್ ಅಂತ. ಅಕ್ಷಯ ದಿಸ್ ಇಸ್ ಡಾಗ್ ಅಂತ. ಅಕ್ಷಯ ಅಂತ ಡಾಗ್. ಬಾರಿ. ಯಾರನ್ನ ನಾಯಿ ತಂದ್ರೆ ಹಿಂಗೆ ಹಿಂಸೆ ಮಾಡಬೇಡಿ, ಅದನ್ನ ಎಳ್ದು ಪಳ್ದು ಇವಳು ಮಾಡ್ತಾಳೆ ನೋಡಿ. ಹಿಂಸೆ ಕೊಡಬೇಡಿ ಅದಕ್ಕೆ. ಸೊ ನಾವು ಮೇಲೆ ಬಂದಿದ್ವಿ ನಾಯಿ ನೋಡೋಣ ಅಂತ. ಅದು ಕರೆದ್ರೆ ಬರ್ತಾನೆ ಇಲ್ಲ. ಅದು ಹೋಗಿ ಮುಚ್ಚಿಕ್ಕಂತೈತೆ ನೋಡಿ. ಅದು ನೋಯಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದಿದ್ದಾಯಿತು. ಫ್ರೆಂಡ್ ಮನೆಗೆ ಹೋಗಿ ಬಂದಿದ್ದಾಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೀ ಮಾಡಿ ಕುಡಿದು ಈಗ 8 ಗಂಟೆ ಆಗಿದೆ. ಅಡುಗೆ ಮಾಡೋಣ ಅಂತ ಒಳಗಡೆ ಬಂದೆ. ಒಳಗಡೆ ಬಂದು ನೋಡಿದ್ರೆ ನೋಡಿ, ಕಿಚನಲ್ಲಿ ಪಾತ್ರೆಗಳು ಎಷ್ಟಿದೆ ಸಿಂಕಲ್ಲಿ. ನಾವು ಹೊರಗಡೆ ಹೋಗೋಕ್ಕೆ ಮುಂಚೆ ಪಾತ್ರೆ ತೊಳೆದಿಟ್ಟು ಹೋಗಿದ್ದು. ನನಗನ್ಸುತ್ತೆ ನಮ್ಮ ಮನೆ ಪಾತ್ರೆಗಳಿಗೆಲ್ಲ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೇಕು ಅನಿಸುತ್ತೆ. ಅದಕ್ಕೆ ಇಷ್ಟೆಲ್ಲ ಪಾತ್ರೆಗಳಿದೆ ನೋಡಿ. ಅದಕ್ಕೆ ಪಾತ್ರೆಗಳೆಲ್ಲ ನಾನು ಮುಂದೆ ನೀನು ಮುಂದೆ ಅಂತ ಬಂದು ಸಿಂಕಲ್ಲಿ ಕುತ್ಕೊತಾ ಇದೆ. ಎಷ್ಟು ಅಂತ ಪಾತ್ರೆ ತೊಳೆಯೋದು. ನಾ ಎಷ್ಟು ತೊಳಿತಾ ಇದ್ರೆ ಪಾತ್ರೆಗಳು ಬಂದು ಸಿಂಕಲ್ಲಿ ಕುತ್ಕೋತಾನೇ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಮನೆ ಪಾತ್ರೆಗಳಿಗೆ ಯಾರೋ ಮಂಟ ಮಂತ್ರ ಮಾಡಿಸಿರ್ಬೇಕು ಅಂತ. ನಿಮ್ಮ ಮನೇಲೂ ಹೀಗೆ ಆಗಿದೆಯಾ? ಸರಿ ಬಿಡಿ, ಇನ್ನೇನು ಮಾಡೋದು. ನಾನು ಪಾತ್ರೆ ತೊಳೆದು ಬರ್ತೀನಿ. ಪಾತ್ರೆ ತೊಳೆದು ಅಡುಗೆ ಮಾಡಿ ಆಮೇಲೆ ನಿಮಗೆ ಸಿಗ್ತೀವಿ. ಇನ್ನು ಊಟಕ್ಕೆ ಇವಾಗ ನೋಡಿ, ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ, ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ, ಮುದ್ದೆ ಮಾಡಬೇಕು. ಪಾತ್ರೆ ಸಿಂಕಲ್ಲಿ ತುಂಬ ಇದೆ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾಗಿದೆ.
ನೋಡ್ತಾ ಇರ್ಬೋದು ನೀವು, ಪಾತ್ರೆ ಎಲ್ಲ ತೊಳೆದಿದ್ದಾಗಿದೆ. ನೋಡಿ ಮುದ್ದೆ ಕೂಡ ಆಗಿದೆ, ಟೊಮೊಟೊ ಗೊಜ್ಜು ಕೂಡ ಆಗಿದೆ. ನಮ್ಮ ಮನೇಲಿ ಮುದ್ದೆ ಇರಲೇಬೇಕು, ಒಂದು ದಿನಕ್ಕೆ ಒಂದು ಟೈಮ್ ಆದರೂ ಮುದ್ದೆ ಇರಲೇಬೇಕು. ಮಧ್ಯಾಹ್ನ ಆದರೂ ಸರಿ, ರಾತ್ರಿ ಆದರೂ ಸರಿ. ಹಾಗಾಗಿ ನೈಟ್ ಯಾವಾಗಲೂ ಜಾಸ್ತಿ ನೈಟೇ ಮಾಡ್ತೀವಿ ಮುದ್ದೆನ. ಇನ್ನೇನಿಲ್ಲ ಫ್ರೆಂಡ್ಸ್, ಈಗ ಊಟ ಇಟ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಇನ್ನು ಊಟ ಮಾಡಿದ್ದೆಲ್ಲ ಆಯಿತು, ಊಟ ಮಾಡಿದ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದಾಯಿತು, ಗ್ಯಾಸೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಹೋಗಿ ಮಲ್ಕೊಳ್ಳೋದೆ. ಪಾತ್ರೆ ಜೋಡಿಸ್ಬೇಕಿತ್ತು, ಆದರೆ ಇವಾಗ ಜೋಡಿಸಲ್ಲ, ಬೆಳಗ್ಗೆ ಎದ್ದು ಜೋಡಿಸ್ಕೋತೀನಿ. ಸೊ ನಮ್ಮ ಮಮ್ಮಿ ಮಾಡಿರೋ ಈ ಫಸ್ಟ್ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಈ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.